ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಈ ತಾಯ್ತಾನ ತಾಳಿ ಹಾಗೆ ಕಟ್ತಾ ಅಂತ ಅದು ಮದ್ವೆ ಹಾಗೇನೆ ನಡೀತು ಅಂತ ಹೇಳಿದ್ರಲ್ಲ. ಜೈನ ಮದ್ವೆ ಆಗಿರೋ ಮೊದಲನೇ ಹುಡುಗಿ ಶಾಪದಿಂದ ಸಾಯ್ತಾಳೆ. ಅದು ಗೊತ್ತಿದ್ದು ಆ ರಿಸ್ಕ್ ನ ನೀನು ಕತ್ತಗ್ ಹಾಕೊಂಡೆ. ರಿಸಲ್ಟ್ ಏನಾಯ್ತು ಅಂತ ನೀನೇ ನೋಡಿದ್ಯಲ್ಲ. ಈಗ್ಲಾದ್ರೂ ನನ್ ಮಾತ್ ಕೇಳಿ ಅದನ್ನ ನಿನ್ ಕತ್ತಿಂದ ತೆಗ್ದು ಹಾಕು. ಆ ಶಾಪನ ಆ ಗಂಗಾ ಕತ್ತಿಗೆ ಕಟ್ಟೋಣ. ಕೊಡು ನಿತ್ಯ. ಇದನ್ನ ಬೇಗ ಗಂಗಾ ಕತ್ತಿಗೆ ಕಟ್ಟೋಣ. ಮದ್ವೆ ತನಕ ಅವಳನ್ನೇ ಕಂಟಿನ್ಯೂ ಮಾಡೋಣ. ಮಾಮ್, ಎಸ್ ನಿತ್ಯ, ಮದ್ವೆಗ್ ಮೊದ್ಲು ನಡೆಯೋ ಕೆಟ್ಟದ್ದೆಲ್ಲ ಅವಳಿಗೆ ಆಗ್ಲಿ. ಸಾಯೋ ಮೊದ್ಲು ಸಂಭ್ರಮ ಪಡ್ಲಿ. ನಾವ್ ಮನೆಗ್ ಹೋಗೋಣ. ನಿತ್ಯ, ಫೇಸ್ ಕವರ್ ಮಾಡ್ಕೊ. ಜೈ ಈ ಕಡೆ ಬರ್ತಿದ್ದಾನೆ. ನಾನು ಜೈಗೆ ಹೇಳಿ ನಿತ್ಯನ ಕರ್ಕೊಂಡು ಹೋಗ್ತೀನಿ. ನೀನು ಜೈ ಜೊತೆ ಹೋಗು. ಫೋನ್ನಲ್ಲಿ ಟಚ್ ಅಲ್ಲಿರು. ಓಕೆ ಜೈ, ನಾನು ಫಾತಿಮಾ ಹೊರಡ್ತೀವಿ. ಅಯ್ಯೋ, ಆಗ್ಲೇ ಹೊರಟ್ರ ಆಂಟಿ? ಮನೆಗ್ ಬನ್ನಿ. ಇಲ್ಲ ಜೈ, ಆಫೀಸಲ್ಲಿ ತುಂಬಾ ಕೆಲಸ ಇದೆ, ಹೋಗ್ಬೇಕು. ಬಾ ಫಾತಿಮಾ. ಆಂಟಿ, ಫಾತಿಮನ ಯಾಕೆ ಕರ್ಕೊಂಡು ಹೋಗ್ತಿದ್ದೀರಿ? ಅವಳು ನಿತ್ಯನ್ ಜೊತೆನೆ ಇರ್ಬೋದಲ್ಲ. ಅವಳ ಮಾಮ್ ಕೇಳ್ತಿದ್ದಾರೆ ಜೈ. ಅಲ್ದೆ ಫಾತಿಮಾ ಕೂಡ ಅವಳಮ್ಮನ್ನ ನೋಡ್ಬೇಕಂತೆ. ನನ್ ಜೊತೆ ಬರ್ತೀನಿ ನಿಂತಿದ್ದಾಳೆ. ಅಮ್ಮಂಗೋಸ್ಕರ ಆದ್ರೆ ಹೋಗ್ಲಿ ಬಿಡಿ. ಓಕೆ ಫಾತಿಮಾ, ನೈಸ್ ಟು ಮೀಟ್ ಯು. ನಮ್ ಮದ್ವೆಗ್ ತಪ್ಪದೆ ಬರ್ಬೇಕು. ಖುದಾಫೀಸ್. ಬಾಯ್ ಜೈ. ಸಿ ಯು ನಿತ್ಯ. ಬಾ ಫಾತಿಮಾ. ವಾಟ್ ನಿತ್ಯ, ಯಾಕೆ ಡಲ್ ಆಗಿದ್ಯಾ? ಓ, ಕ್ವಾರನ್ನ ನಿನ್ಬಿಟ್ಟು ಫಾತಿಮನ್ ಹತ್ರ ಓಪನ್ ಮಾಡಿಸ್ತೆ ಅಂತ ಫೀಲ್ ಆಗ್ತಿದ್ಯಾ? ಇನ್ನೇನ್ ಹೇಳು, ಫಾತಿಮನ್ ಜೊತೆ ನಾನು ಕ್ಲೋಸ್ ಆಗಿದ್ದು ನಿನ್ನ ಟೀಸ್ ಮಾಡೋದಕ್ ಬಿಟ್ರೆ ಬೇರೆ ಉದ್ದೇಶ ಇರ್ಲಿಲ್ಲ. ನನಗ್ ನಿನ್ ಬಿಟ್ರೆ ಬೇರೆ ಯಾರು ಬೇಕಾಗಿಲ್ಲ. ಏನಾಯ್ತು ನಿತ್ಯ, ಮಾತಾಡು. ತಾಯ್ತ ಯಾಕೆ ಕೈಯಲ್ಲಿದೆಯಲ್ಲ? ಕತ್ತಲ್ಲಿರ್ಬೇಕಿತ್ತಲ್ವಾ? ಆಮೇಲೆ ಹಾಕೋತೀನಿ. ಆಮೇಲೆ ಹಾಕೊಳ್ಳೋದು ಅಂದ್ರೆ ಏನು? ಅದ್ಯಾವತ್ತು ನಿನ್ ಕತ್ತಲ್ಲೇ ಇರ್ಬೇಕು ಅಂತ ಹೇಳಿದ್ನಲ್ವಾ? ಡಾಕ್ಟರ್, ಏನಾಯ್ತಮ್ಮ? 2 days ಇಂದ ಫಾಸ್ಟಿಂಗ್ ಅಲ್ಲಿದ್ಲು. ಸಡನ್ ಆಗಿ ಇವತ್ತು ತಲೆ ತಿರುಗಿ ಬಿದ್ದಿದ್ದಾಳೆ. ಏನಾಗಿದೆ ನೋಡಿ ಡಾಕ್ಟರ್. ಪಲ್ಸ್ ರೇಟ್ ತುಂಬಾ ಕಡಿಮೆ ಇದೆ. ಬಿಪಿ ಕೂಡ ಲೋ ಆಗ್ತಾ ಇದೆ. ಡಿಹೈಡ್ರೇಷನ್ ಕೂಡ ಆಗಿರೋ ಹಾಗಿದೆ. ಚಾನ್ಸಸ್ ಕಡಿಮೆ. ಸಾರಿ ಮೇಡಮ್.
ಇವಳು ಸತ್ರ ಎಲ್ಲ ನನ್ನ ತಲೆಗೆ ಸುತ್ಕೊಳ್ಳುತ್ತೆ. ಪ್ಲೀಸ್ ಡಾಕ್ಟರ್, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಹೇಗಾದ್ರೂ ಇವಳನ್ನ ಸೇವ್ ಮಾಡಿ ಪ್ಲೀಸ್. ಓಕೆ, ನಮ್ ಪ್ರಯತ್ನ ನಾವು ಮಾಡ್ತೀವಿ. ಪೇಷಂಟ್ಗೆ ನೀವೇನಾಗ್ಬೇಕು? ಇವಳು ನಮ್ಮ ಮನೆ ಕೆಲ್ಸದವಳು. ಯಾಕೆ ಕೇಳಿದ್ರಿ? ಏನಿಲ್ಲ, ಟ್ರೀಟ್ಮೆಂಟ್ ಆಗೋದ್ರಲ್ಲಿ ಏನಾದ್ರೂ ಆದ್ರೆ ರೆಸ್ಪಾನ್ಸಿಬಿಲಿಟಿ ಹಾಸ್ಪಿಟಲ್ದಲ್ಲ ಅಂತ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಮೇಲೆ ನೀವು ಸೈನ್ ಮಾಡಬೇಕು. ಪ್ಲೀಸ್ ಹೇಗಾದ್ರೂ ಬಚ್ಸೋಕೆ ಟ್ರೈ ಮಾಡಿ. ಓಕೆ, ಪೇಷಂಟ್ನ ಕರ್ಕೊಬನ್ನಿ. ನಾಳೆನೆ ತನ್ನ ಮಗಳಿಗೆ ಸಾವಿನ ಮುಹೂರ್ತ ಅಂತ ಗೊತ್ತಿಲ್ಲ ಪಾಪ. ಪುರೋಹಿತ್ರೆ, ಇನ್ಯಾಕ್ ತಡ ಮಾಡ್ತೀರಾ? ಬೇಗ ಲಗ್ನ ಪತ್ರಿಕೆ ಬರೀರಿ. ಹೌದೌದು, ಒಳ್ಳೆ ಟೈಮ್ ನೋಡಿ ಬರೀರಿ. ಊರಿಗೆಲ್ಲ ಹಂಚ್ಬೇಕು. ಇನ್ನು ಎಷ್ಟು ಕೆಲಸ ಇದೆ ಗೊತ್ತಾ? ನಾಣಿ, ಈ ಮದ್ವೆ ಕೆಲ್ಸ ಎಲ್ಲ ನೀನೇ ಮುಂದೆ ನಿಂತು ನೋಡ್ಕೋಬೇಕು. ಅದನ್ನ ನೀವು ನನಗೆ ಹೇಳ್ಬೇಕಾ ಸರ್? ಎಲ್ಲ ನಾಣಿ ನೋಡ್ಕತಾನೆ. 5 ದಿನಕ್ಕೆ ಮದ್ವೆ, 5 ದಿನದ ಶಾಸ್ತ್ರನೂ ಮಾಡೋಣ. ನಾಳೆನೆ ಚಪ್ರ ಎಲ್ಲ ಹಾಕೋದಕ್ಕೆ ಏರ್ಪಾಡ್ ಮಾಡು ಜನಾರ್ದನ್. ಸರಿ ಅಜ್ಜಿ. ನಾಳೆ ಚಪ್ರ ಹಾಕ್ಸೋಣ, ನಾಡಿದ್ದು ಗೌರಿ ಪೂಜೆ, ವರಪೂಜೆ, ಆ ಮಾರನೇ ದಿನ ಸಂಗೀತ, ಮೆಹಂದಿ ಫಂಕ್ಷನ್. ಅಬ್ಬಬ್ಬಬ್ಬಾ, ಈ 5 ದಿನಾನು ಸಂಭ್ರಮನೇ ಸಂಭ್ರಮ. ಮತ್ತೆ ಶಾಪಿಂಗ್ ಯಾವಾಗ ಮೇಡಮ್? ಹೌದು, ಅದೊಂದು ಉಳಿದೋಗಿದೆ. ಮದುವೆ ಕಾರ್ಯಗಳು ಶುರುವಾದ್ಮೇಲೆ ಹುಡುಗ ಹುಡುಗಿ ಇಬ್ರು ಹೊರಗೋಗ್ಬಾರ್ದು. ಹಾಗಾದ್ರೆ ಶಾಪಿಂಗ್ ಮಾಡೋದಾದ್ರೆ ಇವತ್ತೇ ಮಾಡೋಣ. ಅದಕ್ಕೂ ಮೊದ್ಲು ನೀನು ನಿತ್ಯ ಗುಡಿಗೋಗಿ ತೆಂಗಿನಕಾಯಿ ಹೊಡಿಬೇಕು ಜೈ. ಯಾಕಜ್ಜಿ? ಅದು ನಮ್ಮ ವಂಶಾಚಾರ. ಸರಿ ಅಜ್ಜಿ, ಇವಾಗ್ಲೇ ಹೋಗ್ಬರ್ತೀವಿ. ಏನ್ ನಿತ್ಯ? ಅಷ್ಟೇ ಅಲ್ಲ, ಈ 5 ದಿನಾನು ನಿತ್ಯ ನಮ್ಮನೇಲೇ ಇರ್ತಾಳೆ. ಅಮ್ಮ ರೂಪ, ನೀನ್ ಕೂಡ ಇರ್ಬೇಕು. ಸರಿ ಅಜ್ಜಿ. ಇದ್ಯಾವ್ ತರ ಆಚಾರ ಅಜ್ಜಿ? ಯಾವಾಗ್ಲೂ ಅವ್ರವ್ರ ಮದ್ವೆ ಕೆಲ್ಸ ಅವ್ರವ್ರೇ ಮಾಡ್ಕೊಳ್ಳೋದು ಸಂಪ್ರದಾಯ ಅಲ್ವಾ ಏನ್ರಿ? ಇವ್ರಿಬ್ರು ಜಾತಕದ ಪ್ರಕಾರ ಬೇರೆ ಬೇರೆಯಾಗಿ ಮಾಡ್ಬಾರ್ದು ಅಂತ ಪುರೋಹಿತರು ಹೇಳಿದ್ದಾರೆ. ಹೌದಮ್ಮ, ಮದ್ವೆ ಕಾರ್ಯ ಎಲ್ಲ ವಧುವರರು ಎಲ್ಲ ಸೇರಿ ಒಂದೇ ಕಡೆ ಜಾತಕದ ಪ್ರಕಾರ ಮಾಡೋದು ಶ್ರೇಯಸ್ಸಮ್ಮ. ತಗೊಳ್ಳಿಮ್ಮ ಲಗ್ನ ಪತ್ರಿಕೆ. ಜನಾರ್ದನ್ ತಗೋ. ಸರಿ ಅಜ್ಜಿ. ಮತ್ತೆ ನಾನು ಹೋಗ್ಬರ್ತೀನಮ್ಮ. ಪುರೋಹಿತ್ರೆ, ನಾಳೆ ಚಪ್ರ ಹಾಕೋ ಶಾಸ್ತ್ರ ಇದೆ, ಮರೀದೆ ಬರ್ಬೇಕು. ತಪ್ಪದೇ ಬರ್ತೀನಮ್ಮ. ಬರ್ತೀನಮ್ಮ. ಸರಿ ಅಜ್ಜಿ, ಈಗ ನಾವು ಗುಡಿಗೆ ಹೋಗ್ಬರ್ತೀವಿ. ಹೀಗೆ ಹೋಗ್ತೀರಾ? ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿ. ಸರಿ, ನಾನು ಹೊರಡ್ತೀನಿ ಅಜ್ಜಿ. ಅದೇನತ್ಗೆ 5 ದಿನ ಇಲ್ಲೇ ಇರ್ಬೇಕಲ್ವಾ? ಡ್ರೆಸ್ ಏನೋ ತಂದಿಲ್ವಲ್ಲ, ಮನೆಗೆ ಹೋಗ್ಬರ್ತೀನಿ. ಓಕೆ ಆಂಟಿ, ಶಾಪಿಂಗ್ ಕೂಡ ಹೋಗ್ಬೇಕಲ್ವಾ? ನಾನ್ ಬಂದು ನಿಮ್ಮನ್ನ ಪಿಕಪ್ ಮಾಡ್ತೀನಿ. ಓಕೆ ಜೈ, ಬರ್ತೀನಿ ಅಜ್ಜಿ. ಓಕೆ ಮಾಮ, 1 ನಿಮಿಷ. ಏನು ನಿತ್ಯ? ನಿನ್ನ ಹತ್ರ ಮಾತಾಡ್ಬೇಕು. ಈಗ್ಯಾಕ್ ನಿತ್ಯ? ದೇವಸ್ಥಾನಕ್ಕೆ ಹೋಗ್ಬೇಕು, ಶಾಪಿಂಗ್ ಹೋಗ್ಬೇಕು, ನಮಗ್ ಟೈಮ್ ಇಲ್ಲ. ಆಮೇಲೆ ಮಾತಾಡು. ನೀವು ಹೊರಡಿ ಆಂಟಿ. ನಮ್ಮ ಅಮ್ಮನ ಬಗ್ಗೆ ಕೇಳೋಣ ಅಂದ್ರೆ ಆ ಅವಕಾಶನೇ ಸಿಗ್ತಾ ಇಲ್ಲ. ಬಾ ನಿತ್ಯ, ಬೇಗ ರೆಡಿಯಾಗು, ಟೆಂಪಲ್ಗೆ ಹೋಗ್ಬೇಕು. ಓಕೆ, ಫೋಟೋ ಸಿಕ್ತಾ? ಇಲ್ಲ ಸರ್. ಅಯ್ಯೋ, ಏನಪ್ಪಾ, ನನ್ ಫೋಟೋ ಒಂದು ಮಿಸ್ ಆಗಿದೆ. ಇಲ್ಲೆಲ್ಲಾದ್ರೂ ನೋಡಿದ್ರಾ? ಸಾರಿ, ಏನ್ ಫೋಟೋ? ನನಗೆ ತುಂಬಾ ಬೇಕಾದವ್ರ ಫೋಟೋ. ಪೂಜೆ ಮಾಡಿಸೋಣ ಅಂತ ಆರ್ತಿ ತಟ್ಟೆಲಿ ಇಟ್ಟಿದ್ದೆ, ಗಾಳಿಲೆಲ್ಲೋ ಹಾರ್ ಹೋಯ್ತು. ಮತ್ತೆ ಅದೇ ತರ ಫೋಟೋ ಬೇರೆ ಇಲ್ವಾ? ಒಂದೇ ಇದ್ದಿದ್ದಪ್ಪ, ಅದೇ ನನಗಿದ್ದಿದ್ದ ಏಕೈಕ ಆಧಾರ. ಅದಿಲ್ದೆ ಹೋದ್ರೆ ನನ್ ಪ್ರಾಣ ನನಗ್ ಸಿಗೋದಿಲ್ಲ. ಅಯ್ಯಯ್ಯೋ, ಏನ್ ಸರ್, ಅಷ್ಟು ವ್ಯಾಲ್ಯೂ ಅಂದ್ಮೇಲೆ 2-3 ಕಾಪಿ ತೆಗ್ದಿಡೋದು
ಇಲ್ಲ ಫೋಟೋನೇ ಫೋಟೋ ತೆಗೆದು ಬೇರೆ ಕಡೆ ಎಲ್ಲಾದ್ರೂ ಸೇವ್ ಮಾಡ್ಕೊಳ್ಳೋದಲ್ವಾ? ಇನ್ನೊಂದ್ಸಲ ಹುಡುಕಿ, ಇಲ್ಲೇ ಎಲ್ಲೋ ಇರುತ್ತೆ. ಸರಿ, ನೀನು ಹೋಗಿ ಹುಡ್ಕೋ. ಸರಿ ಸರ್. ಓಕೆ ಬಾಯ್. ಇಷ್ಟೊತ್ತಾದ್ರೂ ಇನ್ನೂ ಬರ್ಲಿಲ್ವಲ್ಲ? ನಿತ್ಯ, ಏನಾಯ್ತು ನಿತ್ಯ? ತಲೆ ತಿರ್ಗ್ದಂಗ್ ಹಾಗೆ ಬಿದ್ಬಿಟ್ಟೆ. ಇದಕ್ಕೆ ಅಷ್ಟೊಂದ್ಸಲ ಪ್ರದಕ್ಷಿಣೆ ಹಾಕ್ಬಿಡ ಅನ್ನೋದು. ಈಗ ನೋಡು. ಈಗ ಹೇಗಿದ್ದೀಮ್ಮ? ಪರವಾಗಿಲ್ಲ ಅಂಕಲ್. ಆದ್ರೆ ಸುಮ್ನೆ ನನ್ಗೋಸ್ಕರ ನಿಮ್ ತೆಂಗಿನಕಾಯಿನ ಹೊಡೆದ್ರಿ. ಸಾರಿ. ಅಯ್ಯೋ, ಸಾರಿ ಯಾಕಮ್ಮ? ಅಂದ್ರೆ ದೇವ್ರಿಗೆ ಹೊಡಿಬೇಕಾಗಿದ್ದ ತೆಂಗಿನಕಾಯಿನ ನನ್ಗೋಸ್ಕರ. ದೇವ್ರಿಗೆ ಹೊಡೆದ್ ಮಾತ್ರಕ್ಕೆ ಆ ತೆಂಗಿನಕಾಯಿ ನೀರ್ನ ದೇವ್ರು ಕುಡಿತಾನಮ್ಮ? ಏನೋ ಸಂಪ್ರದಾಯ ಅಂತ ಹೊಡಿಬೇಕು ಅಷ್ಟೇ. ಅದಕ್ಕೂ ದೊಡ್ಡದು ಸಹಾಯ. ಪರ್ಫೆಕ್ಟ್ ಆಗಿ ಹೇಳಿದ್ರಿ ಸರ್. ದೇವರು ಅಂದ್ರೆ ಸಹಾಯ ಅಂತ ಗೊತ್ತಿಲ್ಲದೆ ಈ ಜನ ಬೇಡ್ದಿಲ್ದ ಏನೇನೋ ಮಾಡ್ತಾರೆ. ಜೊತೆಲಿರೋರ್ಗೆ ಅನ್ನ ಕೊಡೋದಿಲ್ಲ, ಕಲ್ಲಿನ ವಿಗ್ರಹಕ್ಕೆ ಒಡವೆ, ಈ ಕಟ್ಟಡಕ್ಕೆ ಬಂಗಾರದ ಕಳಶ ಮಾಡಿಸ್ತಾರೆ. ನಾನು ಮಾನವ ಸೇವೆನೆ ಮಾಧವ ಸೇವೆ ಅಂತ ನಂಬ್ತೀನಪ್ಪ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಐ ಆಮ್ ಸೂರ್ಯ ವಂಶದ ಜೈಸೂರ್ಯ. ಐ ಆಮ್ ಶ್ರೀನಿವಾಸ್. ಇವಳು ನಿತ್ಯ, ಇವಳನ್ನ ನುಡ್ಬಿ. ಈ ವಾರನೇ ನಮ್ ಮದ್ವೆ. ಓ, ಕಂಗ್ರಾಚುಲೇಷನ್ ನಿಮ್ಮಿಬ್ರಿಗೂ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಹೌದು, ನೀವು ಹುಡುಕ್ತಿರೋ ಫೋಟೋ ಸಿಕ್ತಾ? ಇಲ್ಲಪ್ಪ, ಒಂದ್ ರೀತಿಲಿ ಅದು ಕಳೆದಿದ್ದೇ ಒಳ್ಳೇದಾಯ್ತು. ಅದನ್ನ ಹುಡುಕಾಡ್ಕೊಂಡು ಇವ್ರನ್ನ ನೋಡಿ ಕಾಪಾಡೋ ಹಾಗಾಯ್ತು. ಇಲ್ದಿದ್ರೆ ಪಾಪ ಎಷ್ಟು ಕಷ್ಟ ಆಗ್ತಿತ್ತು. ಎಷ್ಟು ಒಳ್ಳೆ ಮನ್ಸಂಕಲ್ ನಿಮ್ದು. ಇವಳನ್ನ ಕಾಪಾಡೋದಕ್ಕೆ ನಿಮ್ ಬೆಲೆ ಬಾಳೋ ಫೋಟೋ ಕಳೆದೋದ್ರೂ ಓಕೆ ಅಂತಿದ್ದೀರಾ? ಆ ಫೋಟೋಲಿರೋ ಹೆಂಗಸಿನ ಹತ್ರ ನನ್ನ ಮಗಳಿದ್ದಾಳೆ. ಅದಕ್ಕೆ ಅದು ಅಷ್ಟು ಬೆಲೆ ಬಾಳೋದು. ಹಾಗೆ ಈ ಹುಡುಗಿ ಕೂಡ ನನ್ನ ಮಗಳಿದ್ದ ಹಾಗೆ. ನನ್ನ ಮಗಳನ್ನ ನೋಡೋದಕ್ಕೂ ಮುಂಚೆ ಈ ಮಗಳನ್ನ ನೋಡಿದೆ. ತುಂಬಾ ಖುಷಿ ಆಯ್ತು. ನಿಮ್ ಮಾತಲ್ಲೇ ಆ ಫೋಟೋ ಎಷ್ಟು ಬೆಲೆ ಬಾಳೋದೋ ಅರ್ಥ ಆಯ್ತು ಅಂಕಲ್. ನಾನು ಹುಡುಕ್ತೀನಿ. ಅಂಕಲ್, ನೀವಿಲ್ಲಿ ಹುಡುಕಿ, ನಾನು ಆ ಕಡೆ ನೋಡ್ತೀನಿ. ಸರಿ, ಥ್ಯಾಂಕ್ ಯು. ಹೌದಮ್ಮ, ಇದೇ ಫೋಟೋ. ಇದು ನನ್ನ ಹತ್ರ ಇದ್ರಷ್ಟೇನೆ ನನ್ನ ಮಗಳು ನನಗೆ ಸಿಗ್ತಾಳೆ. ತುಂಬಾ ಥ್ಯಾಂಕ್ಸ್ ಅಮ್ಮ. ಆ ಫೋಟೋ ಮಿಸ್ ಆಗಿ ನೀವು ನಿತ್ಯನ ನೋಡೋ ಹಾಗಾಯ್ತು. ಮಿಸ್ ಆಗಿರೋ ಫೋಟೋನ ನಿತ್ಯ ಹುಡುಕಿ ನಿಮಗ್ ಕೊಟ್ಲು. ನೋಡ್ತಿದ್ರೆ ನಿಮಗೂ ಆ ಫೋಟೋಗೂ ನಿತ್ಯಗೂ ಏನೋ ಸಂಬಂಧ ಇದೆ ಅಂತ ಅನಿಸ್ತಿದೆ ಅಂತ. ನಿಜನಪ್ಪ. ಭಕ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ನಾವೇನ್ ಬರ್ತೀವಿ ಅಂಕಲ್. ಒಳ್ಳೇದಪ್ಪ, ಮತ್ತೆ ಸಿಗೋಣ. ನೀವ್ ಅಂದ್ಕೊಂಡಿದ್ದು ತಪ್ಪದೆ ಆಗತ್ತೆ ಅಂಕಲ್. ನಿಮ್ ಮಗಳು ನಿಮ್ಗೆ ಸಿಗ್ತಾಳೆ. ಸಿಕ್ಕಿದ್ಲು. ಹೌದಾ? ಎಲ್ಲಿ ಅಂಕಲ್? ನಿನ್ನ ರೂಪದಲ್ಲಿ. ಅವಳು ಇಷ್ಟೊತ್ತಿಗೆ ನಿನ್ನಷ್ಟೇ ದೊಡ್ಡವಳಾಗಿರ್ತಾಳೆ. ನಿನ್ನ ಒಳ್ಳೆ ಬಾಯಲ್ಲಿ ಹೇಳಿದ್ಯಲ್ಲ, ಖಂಡಿತ ನನ್ನ ಆಸೆ ನೆರವೇರುತ್ತಮ್ಮ. ಬಾಯ್ ಅಂಕಲ್. ಅಡ್ವಾನ್ಸ್ ಹ್ಯಾಪಿ ವೆಡ್ಡಿಂಗ್ ವಿಶಸ್. ಥ್ಯಾಂಕ್ ಯು ಅಂಕಲ್. ಬಾ ನಿತ್ಯ. ಏನ್ ಗಂಗಾ, ನನ್ ಹಿಂದೆನೆ ಬಂದ್ಯಲ್ಲ? ನಮ್ಮಮ್ಮ ಎಲ್ಲಿ ಮೇಡಮ್? ಅದು
ನಿಮ್ಮಮ್ಮ ನಿಜ ಹೇಳಿ ಮೇಡಮ್, ನಮ್ಮಮ್ಮ ನಿಮ್ಮನೇಲೇ ಇದ್ದಾಳಲ್ವಾ? ನಮ್ಮಮ್ಮನ್ನ ನಿಮ್ಮನೇಲೆ ಬಂದ್ಸಿ ಇಟ್ಟಿದ್ದೀರಾ ಅಲ್ವಾ? ನಿಜ ಹೇಳ್ತಿದ್ದೀನಿ ಗಂಗಾ, ಆ ವಿಷಯ ನನ್ ಕೂಡ ಗೊತ್ತಿರ್ಲಿಲ್ಲ. ನಿತ್ಯ ನನ್ಗೂ ಒಂದ್ ಮಾತು ಹೇಳ್ದೆ ನಿಮ್ಮಮ್ಮನ್ನ ನಮ್ಮನೇಲೆ ಬಂದ್ಸಿಟ್ಟಿದ್ಲು. ನೀವೇ ನನ್ನಿಂದ ಮುಚ್ಚಿಡ್ತಿದ್ದೀರಾ ಮೇಡಮ್. ನಿಮ್ಗೆ ಗೊತ್ತಿಲ್ಲದೆ ಹೇಗಿರುತ್ತೆ? ಏನು ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತಿದ್ಯಾ? ನಿಮಗ್ ಬೇಕಾಗಿರೋದು ನಾನಷ್ಟೇ. ನಮ್ಮಮ್ಮನ ಹತ್ರ ನಿಮಗ್ ಕೆಲ್ಸ ಏನು ಮೇಡಮ್? ನಮ್ಮಮ್ಮಂಗೆ ಸಹಾಯ ಮಾಡಿದಕ್ಕೆ ನಾನ್ ನಿಮ್ ಋಣ ತೀರಿಸ್ತಿದ್ದೀನಿ. ನಿಮ್ಮಮ್ಮಂಗೇನಾದ್ರೂ ಆದ್ರೆ ನೀವು ಸುಮ್ನೆ ಇರ್ತೀರಾ ಮೇಡಮ್? ಅದು ನಿಮ್ ತಾಯಿ ಪ್ರೀತಿ. ಹಾಗೆ ನಮ್ಮಮ್ಮಂಗೇನಾದ್ರೂ ಆದ್ರೆ ನಾನ್ ಸುಮ್ನೆ ಇರಲ್ಲ. ಏನ್ ಮಾಡ್ತೀಯಾ? ನಾನೇನೋ ಬೇಕು ಅಂತ ಮಾಡ್ದಾಗ ಮಾತಾಡ್ತಿದ್ಯಾ? ಸ್ವಲ್ಪ ಹೊತ್ನಲ್ಲಿ ನಿತ್ಯಾನ ಇಲ್ಲಿಗೆ ಬರ್ತಾಳೆ, ಅವಳನ್ನೇ ಕೇಳು. ಅಮ್ಮ ಅವ್ರನ್ನ ಕೇಳಿದ್ರೆ ನಿಮ್ಮನ್ ಕೇಳು ಅಂತಾರೆ. ನೀವೇನೋ ಅಮ್ಮ ಅವ್ರನ್ನ ಕೇಳು ಅಂತೀರಾ. ನನ್ ಜೊತೆ ಆಟ ಆಡ್ತಿದ್ದೀರಾ? ನಾಣಿ, ಇತ್ತೀಚೆಗೆ ಯಾವಾಗ ನೋಡಿದ್ರು ಈ ತಾಯಿ ಮಗಳು ಏನೋ ಡಿಸ್ಕಸ್ ಮಾಡ್ತಿರ್ತಾರೆ. ಏನಿರ್ಬೋದು ಅಂತ್ಯಾ? ಏನೋ ಸರ್, ಅವ್ರ ಮಧ್ಯೆ ಏನಿದೆಯೋ ನನಗೇ ಗೊತ್ತಾಗತ್ತೆ. ಖಂಡಿತವಾಗ್ಲೂ ಏನೋ ವಿಷಯ ಇದೆ. ಮೊನ್ನೆ ಕೂಡ ಆಂಟಿ ನಿತ್ಯನ್ ಜುಟ್ಟು ಹಿಡಿದು ಹೊಡೆಯೋ ತನಕ ಹೋಗಿದ್ರು. ಅವ್ರ ಕತೆ ಏನು ಅಂತ ನೋಡೋಣ ಬಾ. ಏನ್ ನಿತ್ಯ, ಇಷ್ಟು ಚಿಕ್ಕ ವಿಷಯಕ್ಕೆ ಇಂಥ ಗಲಾಟೆ ಮಾಡ್ಬೇಕಾ? ಕೂಲ್ ನಿತ್ಯ, ರಿಲ್ಯಾಕ್ಸ್. ಏನ್ ಮೇಡಮ್ ಮಾತ್ ಮರೆಸಿದಿರಲ್ಲ? ಏನ್ ನಿತ್ಯ ನೀ ಮಾಡಿರೋ ಕೆಲ್ಸ? ಗಂಗಾ ಅಮ್ಮನ್ನ ನಮ್ಮನೇಲಿ ಬಚ್ಚಿಟ್ಟು ಆ ವಿಷಯ ನನ್ಗೆ ಹೇಳಿಲ್ಲ. ಹೇಳಿದ್ರೆ ಏನ್ ಮಾಡ್ತಿದ್ದೆ? ಅವಳ ಅಮ್ಮನ್ ಕರ್ಕೊಂಡು ಹೋಗಿ ಆ ಗಂಗಾ ಕೈಗೆ ಒಪ್ಪಿಸ್ತಿದ್ದೆ ಅಷ್ಟೇ ಅಲ್ವಾ? ಆದ್ರೆ ಆ ಗಂಗಾ ಕೇಳ್ತಿದ್ದಾಳಲ್ಲ. ಕೇಳ್ತಿದ್ದ ಹಾಗೆ ಕೊಡೋದಕ್ಕೆ ಅದು ಮನಿ ಅಲ್ಲ ಮಾಮ್. ಆ ಗಂಗಾ ವೀಕ್ನೆಸ್. ಅವಳಮ್ಮ ನಮ್ ಹತ್ರ ಇರೋ ತನಕ ಮಾತ್ರ ಆ ಗಂಗಾ ನಮ್ ಮಾತ್ ಕೇಳ್ತಾಳೆ. ಇಲ್ಲ ನಿತ್ಯ, ಗಂಗಾ ಇತ್ತೀಚೆಗೆ ಎದುರು ನಿಂತು ಮಾತಾಡ್ತಿದ್ದಾಳೆ. ನನ್ ಮಾತ್ ಕೇಳು, ಗಂಗಾ ಅವ್ರಮ್ಮನ್ನ ಅವಳಿಗೆ ಒಪ್ಪಿಸ್ಬಿಡು. ಆಗಲ್ಲ ಮಾಮ್. ಒಪ್ಪಿಸ್ದೆ ಹೋದ್ರೆ ದೊಡ್ಡ ಸಮಸ್ಯೆ ಆಗತ್ತೆ. ಏನು ಆಗಲ್ಲ ಮಾಮ್. ಮದ್ವೆ ಆಗೋ ತನಕ ತಾಯಿ ಮಗಳು ಸಿಗ್ಬಾರ್ದು. ನಿನ್ಗೆ ಅರ್ಥ ಆಗ್ತಿಲ್ಲ ನಿತ್ಯ. ಗಂಗಾ ರಿವರ್ಸ್ ಆದ್ರೆ ನಾನೇನು ಮಾಡಕ್ಕಾಗಲ್ಲ. ಅದಕ್ಕೆ ನಾವೇ ರಿವರ್ಸ್ ಆಗೋಣ. ಆಗ ನಾವ್ ಹೇಳಿದ್ದನ್ನ ಮಾಡೋದ್ ಬಿಟ್ಟು ಏನು ಮಾಡಕ್ಕಾಗಲ್ಲ. ಅದ್ ಸರಿ, ನಿನ್ ಗಂಗಾ ಅಮ್ಮನ್ ಎಲ್ಲಿಟ್ಟಿದ್ಯಾ ಇವಾಗ? ಹಾಸ್ಪಿಟಲ್ಗೆ. ಯಾಕೆ? ಅವಳು ಸಾಯೋ ಹಾಗಿದ್ದಾಳೆ. ನಿತ್ಯ, ಡೋಂಟ್ ವರಿ ಮಾಮ್, ಇನ್ನು ಹೋಗಿಲ್ಲ. ಎಷ್ಟು ಖರ್ಚಾದ್ರೂ ಸಾಯ್ದಿದ್ದ ಹಾಗೆ ನೋಡ್ಕೊಳಕ್ಕೆ ಹೇಳಿದ್ದೀನಿ. ಅಷ್ಟು ಕ್ರಿಟಿಕಲ್ ಆಗಿದ್ಯಾ? ಅನ್ನ ನೀರು ಕೊಡ್ದೆ ಉಪವಾಸ ಹಾಕಿದ್ರೆ ಇನ್ನು ಹೇಗಿರ್ತಾಳೆ? ಯಾಕೆ ಹಾಗೆ ಮಾಡ್ದೆ? ಬೇರೆ ದಾರಿ ಇಲ್ದೆ. ಒಳ್ಳೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ಯಾ? ಬಾ ಹೋಗ್ ನೋಡೋಣ. ಬೇಕಾಗಿಲ್ಲ ಮಾಮ್. ಒಂದ್ ವೇಳೆ ಅವಳು ಹೋದ್ರೂ ನಮ್ಗೇನು ನಷ್ಟ ಇಲ್ಲ. ಮಾರ್ಚರಿಲಿಟ್ಟು ಮ್ಯಾರೇಜ್ ಆಗೋವರೆಗೂ ಮ್ಯಾನೇಜ್ ಮಾಡೋದು. ನನ್ ಮದ್ವೆ ಮುಗಿತಿದ್ದ ಹಾಗೆ ತಾಯಿ ಶವನ ಅವಳಿಗೆ ತೋರ್ಸೋಣ. ಎದ್ದೆ ಹೊಡೆದು ಸಾಯ್ತಾಳೆ. ಅವಳ ಪೀಡೆ ಕೂಡ ಕಳ್ದಾಗತ್ತೆ. ನಿತ್ಯ, ಮಾಮ್, ಅವಳು ನನಗ್ ಕೊಟ್ಟಿರೋ ಟಾರ್ಚರ್ಗೆ ಅವಳ ತಾಯಿ ಸಾವೇ ಅವಳಿಗೆ ಸರಿಯಾದ ಶಿಕ್ಷೆ. ಬಾ ಮಾಮ್, ಹೋಗಿ ಜೈನ ನೋಡ್ಬೇಕು.
ಇಲ್ ಕೊಡಿ. ಅವಸರ ಏನಿಲ್ಲ. ಭೂಕಂಪ ಆಗಿ ಈ ಬಿಲ್ಡಿಂಗ್ ಏನ್ ಬೀಳಲ್ಲ. ಸುನಾಮಿ ಬಂದು ಈ ಪಂಚೆ ಏನ್ ತೇಲ್ ಹೋಗಲ್ಲ. ಯಾರು ನಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ. ನೆಮ್ಮದಿಯಾಗಿ ಆರಾಮಾಗಿ ಸರಿಯಾಗಿ ಕಟ್ಟು. ನಂಗೆ ಅಷ್ಟು ಟೈಮ್ ಇಲ್ಲ ರೀ. ನನ್ಗಿದೆಯಲ್ಲ. ಇಲ್ ನೋಡಿ, ಈ ನೆರಗೆನ ಸೊಂಟಕ್ ಸಿಕ್ಸ್ಕೊಳ್ಳಿ. ಆ ಕೆಲ್ಸನೂ ನೀನೇ ಮಾಡ್ಬೋದಲ್ಲ. ನಾನು ಮಾಡಲ್ಲ. ಅಂದ್ರೆ ನಾನು ಹೀಗೆ ಹೊರಗಡೆ ಬರ್ಲಾ? ಅದು ನಿಮ್ಮಿಷ್ಟ. ನಿತ್ಯ, ಇಲ್ಲೇನ್ ಮಾಡ್ತಿದ್ಯಾ? ಇಬ್ರು ಆ ಟ್ರಯಲ್ ರೂಮ್ಗೆ ಹೋಗಿದ್ದಾರೆ. ವಾಟ್? ಯಾಕೆ? ಏನೋ ಪಂಚೆ ಕಟ್ಬೇಕಂತೆ. ಪಂಚೆನಾ? ಅದೊಂದು ನೆಪ. ಇಬ್ರು ರೊಮ್ಯಾನ್ಸ್ ಮಾಡ್ತಿರ್ತಾರೆ. ಕಟ್ಬೇಕು ನಿತ್ಯ. ನಾನ್ ಹೀಗೆ ಹೊರಗಡೆ ಬಂದ್ರೆ ನನ್ ಮರ್ಯಾದೆ ಜೊತೆ ನಿನಗೂ ಕೂಡ ಶೇಮ್ ಆಗತ್ತೆ. ಯೋಚನೆ ಮಾಡು. ದೇವ್ರೇ, ಯಾಕ್ ನನಗೀಗೆ ನರ್ಕ ತೋರಿಸ್ತಿದ್ಯಾ? ಇದು ನರಕ ಅಲ್ಲ, ಸ್ವರ್ಗ. ನಿಮ್ಗೆ ಸ್ವರ್ಗನೇ. ನಿನಗೂ ಕೂಡ. ಡೂ ಇಟ್. ನಿತ್ಯ, ಜೈ. ದಪ್ಪ ಇದ್ದಾರ, ತೆಳ್ಳಗಿದಾರ? ಏನ್ ಅಂಕಲ್, ಹೇಳಿ. ನನಗೆ ಗೊತ್ತಿದ್ರೆ ಇಲ್ವೇನಮ್ಮ ನಿನಗೆ ಹೇಳೋದು? ಹೆಚ್ಚು ಕಡಿಮೆ ನಿನ್ನಷ್ಟೇ ಇರಬಹುದಮ್ಮ. ಹಾಗಾದ್ರೆ ನಿತ್ಯನ ನಿಮ್ ಮಗಳು ಅನ್ಕೊಂಡ್ ಸೆಲೆಕ್ಟ್ ಮಾಡಿ. ಹೋಗ್ಲಿ, ನಾನ್ ಸೆಲೆಕ್ಟ್ ಮಾಡ್ಲಾ? ಅಂಕಲ್, ಇವೆರಡೂ ಚೆನ್ನಾಗಿದೆ ಅಂಕಲ್. ಇದ್ರಲ್ಲಿ ಒಂದ್ ಸಾರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಎರಡು ಸೀರೆನೂ ಚೆನ್ನಾಗಿದ್ಯಮ್ಮ. ಹಾಗಾದ್ರೆ ಎರಡು ತಗೊಳ್ಳಿ. ತಗೊಳಮ್ಮ. ಅಂಕಲ್, ನನಗ್ಯಾಕೆ? ನೀ ನನ್ನ ಮಗಳ ಹಾಗೆ ಅಂದಮೇಲೆ ನಾನು ಕೂಡ ನಿಮ್ಮ ಅಪ್ಪನ ಹಾಗೆ ಅಲ್ವೇನಮ್ಮ? ತಗೋ. ಬೇಡ ಅಂಕಲ್. ನಿಮ್ಮ ಅಪ್ಪನೇ ಕೊಟ್ರೆ ತಗೊಳಲ್ವಾ ಹೇಳು? ನನ್ನ ಸಂತೋಷಕ್ಕೋಸ್ಕರ ತಗೊಳಮ್ಮ. ತಗೋ ನಿತ್ಯ. ಪ್ರೀತಿಯಿಂದ ಕೊಟ್ಟಾಗ ಬೇಡ ಅನ್ಬಾರ್ದು. ಥ್ಯಾಂಕ್ಸ್ ಅಂಕಲ್. ಅಂಕಲ್, ನೀವು ನಮ್ಮ ಮದ್ವೆಗೆ ತಪ್ಪದೆ ಬರ್ಬೇಕು. ಶೋರ್ ಜೈ, ಬರ್ತೀನಿ. ಬರೋದಷ್ಟೇ ಅಲ್ಲ, ನಿನಗೂ ಕೂಡ ಮದ್ವೆ ಬಟ್ಟೆ ತಗೊಂಡು ಬರ್ತೀನಿ. ಥ್ಯಾಂಕ್ಸ್ ಅಂಕಲ್. ನನ್ನ ಶಾಪಿಂಗ್ ಮುಗ್ದಿದೆ, ನಾನು ಹೊರಡ್ತೀನಿ. ಓಕೆ ಅಂಕಲ್. ಬಾಯ್ ಅಂಕಲ್. ಬಾಯ್ ಅಮ್ಮ. ಸಿ ಯು ಅಗೇನ್. ಸಿ ಯು.
ಅಯ್ಯೋ ದೇವ್ರೆ, ಎಷ್ಟು ದೊಡ್ಡ ಅಪಾಯ ಕಳೀತು. ದೇವ್ರೆ, ಮದ್ವೆ ಹತ್ರ ಆಗ್ತಿರೋ ಸಮಯಕ್ಕೆ ಈ ಅಪಶ್ರುತಿ ಯಾಕೆ? ಎದಳು ನಿತ್ಯ. ನೀವೆಲ್ಲ ಹೋಗಿ ಕಾರಲ್ಲಿ ಕೂತಿರಿ, ನಾನು ಬರ್ತೀನಿ. ಫಾತಿಮಾ, ಏನಾಯ್ತು ಸರ್? ಅದೇಗೆ ಈ ವಾಶ್ರೂಮ್ ಅಲ್ಲಿ ಸಡನ್ ಆಗಿ ಸ್ಮೋಕ್ ಆನ್ ಆಯ್ತು? ಇಲ್ಲಿ ನಿತ್ಯ ಒಳಗಡೆ ಇರ್ಬೇಕಾದ್ರೆ ಹೊರಗಡೆಯಿಂದ ಲಾಕ್ ಮಾಡಿದ್ಯಾರು? ಯಾಕೆ ಹಾಕಿದ್ರು? ಸಮಥಿಂಗ್ ಇಸ್ ರಾಂಗ್ ನಾಣಿ. ನೀನೇ ಕಣ್ಣಾರೆ ನೋಡಿದ್ಯಲ್ಲ ನಿತ್ಯ, ಅವಳ ಕತ್ತಲ್ಲಿರೋದು ತಾಯ್ತಾ ಅಲ್ಲ, ಉರುಳು. ಅದು ತಾಳಿಯಾಗಿ ಅವಳು ಉಸಿರು ತೆಗಿಯೋ ತನಕ ನೀನ್ ಈ ಕಡೆ ಬರೋದು ಕ್ಷೇಮ ಅಲ್ಲ. ನೀನ್ ಹೋಗಿ ಗಂಗಾ ಅಮ್ಮನ ವಿಷಯ ನೋಡ್ಕೋ, ನಾನ್ ಇಲ್ಲಿ ನೋಡ್ಕೋತೀನಿ. ಓಕೆ ಮೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.